ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ದೃಶ್ಯ ಎಲ್ಲಿದಂತ ಗೊತ್ತಾದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನೇ ಹೇಳ್ತೀನಿ ತಗೊಳ್ಳಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಕೂಡಲ ಸಂಗಮ ಅಂತ ಬರ್ತೈತಿ. ಇಲ್ಲಿ ಈ ಕೂಡಲ ಸಂಗಮ ಹುನಗುಂದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಮತ್ತು ಬಿಜಾಪುರಿಂದ ಒಂದು 80-85 ಆಗ್ಬೋದು. ನೋಡಿ, ಇಲ್ಲಿ ನಾನೇನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಈ ನಮ್ಮನೆ ಪ್ರಕೃತಿ ಸುಂದರವಾಗಿದೆ, ಚೆನ್ನಾಗಿದೆ. ನೀರು ನೋಡಿ, ಇಲ್ಲಿ ಘಟಪ್ರಭಾ ಮಲಪ್ರಭಾ ಸಾರಿ ಕೃಷ್ಣ ಮಲಪ್ರಭಾ ಇಲ್ಲಿ ಬಂದು ಸಂಗಮವಾಗ್ತಾವು. ಆದರೆ ಇಲ್ಲಿ ಜನರು ನೋಡ್ರಿ, ಪೂಜೆ ಮಾಡಿಸ್ತಾರೆ, ಏನೇನಪ್ಪ ಇಲ್ಲೆಲ್ಲ ನೋಡಿ ಎಷ್ಟು ಹೊಲಸು ಮಾಡಿದ್ದಾರೆ. ಬಳಿ ಇವೆಲ್ಲ ಸಂಡಾಸು ಇಲ್ಲೇ ಹೊಳಿ ದಂಡಿಗೆ ಇದು ಮಾಡಿಬಿಡೋದು, ಮತ್ತು ಹೊಳಿ ಪವಿತ್ರ ಅಂತ ಹೇಳೋದು. ನಮ್ಮ ಜನಗಳಿಗೆ ಬುದ್ಧಿನೇ ಇಲ್ಲ. ಏನೇನೋ ಮಾಡಿಸ್ಕೊಳ್ಳೋದು, ತರೋದು, ಮಾಟ ಅವು ಇವು ಮಾಡಿ ತಂದು ಹೊಳಿ ದಂಡಿ ಬಟ್ಟೆ ನೋಡಿ ಯಾ ನಮ್ಮನೆ ಹಾಕಿದ್ದಾರೆ ಸುಳಿ ಮಕ್ಕಳು. ನಾ ಹಿಂಗೆ ಬೈತೀನಿ ಅಂತ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ. ಸ್ವಚ್ಛತೆ ಅನ್ನೋದು ಕಾಪಾಡ್ಕೋಬೇಕಲ್ಲ. ನೋಡಿ, ಗಡಿಗಿನ ಪೂಜೆ, ಲಿಂಬೆ ಹಣ್ಣು ಇಲ್ಲೇ ಹೋಗಿರ್ತಾರೆ. ಇವೆಲ್ಲ ನೋಡಿ, ಹೂವು ಹಾರ ನಾನು ಹೊಲಸು ಗಬ್ಬನ ಹಾರ್ತಾ ಇದೆ ಸ್ನೇಹಿತರೆ. ಈ ಗುಡಿ ಇಲ್ಲೆಲ್ಲ ಬರ್ಬೇಕಂತಂದ್ರೆ ನಾವು ಪವಿತ್ರವಾದ ಸ್ಥಳ, ದೇವರು ಏನೋ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತೈತೆ ಅಂತಂದರೆ, ಇಲ್ಲಿ ನೆಮ್ಮದಿನೇ ಇಲ್ಲ. ಈ ನಮ್ಮನೆ ಹೊಲಸು ಮಾಡಿಬಿಟ್ಟಾರ, ಹೊಲಸು ಎತ್ತಾಡಿಬಿಟ್ಟಾರ ನೋಡ್ರಿ. ಅಲ್ಲೆಲ್ಲ ಇಲ್ಲೇ ಮೂರ್ತಿ ತಂದು ಇಲ್ಲೇ ಹೋಗಿದ್ದು, ಬಟ್ಟೆ ನೋಡ್ರಿ ಎಷ್ಟು ಹೋಗಿದಾರೆ ಹೊಲಸು. ನೀರದವಲ್ಲ, ಇವು ನೀರು ಸ್ಮೆಲ್ ಹೊಡಿತಾವೆ, ಗಬ್ಬು ನಾರ್ತಾಯಿದ್ದಾವೆ. ಈ ಥರ ಮಾಡಿಬಿಟ್ರೆ ಏನು ಮಾಡ್ಬೇಕು ಸ್ನೇಹಿತರೆ? ಇದೆಲ್ಲ ಪವಿತ್ರ ಸ್ಥಳಗಳು ಇವು. ಕೂಡಲ ಸಂಗಮ ಅಂದ್ರೆ ನಮ್ಮ ಭಾಗಕ್ಕೆ ಅತಿ ದೊಡ್ಡ ದೇವಸ್ಥಾನ. ಈ ಥರ ಮಾಡಿಬಿಟ್ರೆ, ಇದು ನಾ ಗಾಡಿ ತೊಳ್ಯಾಕೆ ನೀರು ತುಂಬ್ಕೋತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ನನ್ನ ಈ ವಿಡಿಯೋ ನೋಡಿದ್ದೀರಲ್ಲ, ನೀವೊಂದು ಸ್ವಲ್ಪ ನಿಮ್ಮ ಕೈಲಿ ಆದಷ್ಟು ಹೇಳಿ, ಜನರನ್ನ ಬದಲಾಯಿಸೋದಂತೂ ಆಗೋದಿಲ್ಲ. ಸ್ವಲ್ಪ ಪ್ರಚಾರ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ